ಹಳ್ಳಿಕಾರ್ ಅನ್ನುವಂತ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದಂತಹ ವ್ಯಕ್ತಿ. ಒಂದಿಷ್ಟು ಜನರಿಗೆ ಇನ್ಸ್ಪಿರೇಷನ್ ಇವರು ಅಂತಾನೆ ಹೇಳ್ಬೋದು. ಎಷ್ಟು ಜನ ರೈತರಾಗಬೇಕು ಅನ್ನೋ ಒಂದು ಹಂಬಲ ಕಟ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಉದಾಹರಣೆಯಾಗಿ ಬದುಕ್ತಾ ಇರುವಂತ ವ್ಯಕ್ತಿ. ನಿಮ್ಮ ಭಾಷೆಯನ್ನ ನೋಡಿದಾಗ ಏನೋ ಒಂದು ವಿಶೇಷತೆ ಇದೆಯಲ್ಲ ಈ ಭಾಷೆ. ನಮ್ದು ಒರಿಜಿನಲ್ ಭಾಷೆ ಮೇಡಮ್, ನಾವು ಕೃತ್ ಭಾಷೆ ನಮ್ದು. ನನಗೆ ಶತ್ರುಗಳಿಲ್ಲ. ನನ್ನ ಶತ್ರು ನನಗೆ ಇನ್ನೂ ಹೆಚ್ಚಾಗಿರ್ಬೇಕು, ನಾನು ಸರ್ ಸಾಮಾನ್ಯವಾಗಿರ್ಬೇಕು. ಇವೆರಡೂ ಅಲ್ಲ ಅಂದವಾಗ ಎಲ್ಲಿಂದ ಬರ್ಬೇಕು ಶತ್ರುತ್ವ? ನನಗೆ ಇನ್ನೂ ಹೆಚ್ಚಾಗಿರ್ಬೇಕು, ನಾನು ಸರ್ ಸಾಮಾನ್ಯವಾಗಿರ್ಬೇಕು. ನೋಡಿ ಮೇಡಮ್, ಮನುಷ್ಯ ಕರೆಕ್ಟ್ ಅರ್ಥ ಮಾಡ್ಕೊಂಡವನಾದ್ರೆ ಬಿಗ್ ಬಾಸೇ ಒಂದು ಲೈಫು. ಒಳಗಡೆ ನೋಡ್ರಿ, ನಮ್ಮ ಜನನೇ ನಮ್ಮನ್ನು ನೋಟ್ ಮಾಡ್ತಾರೆ, ನಮ್ಮನ್ನೇ ಗೆಲ್ಸ್ಬೇಕಂತ ಅವ್ರ ಬಾಯಿಗೆ ಬಂದಿರೋರು ಅವರೇ ನಮ್ಮನ್ನ ಎಲಿಮಿನೇಟ್ ಮಾಡೋದಕ್ಕೆ ನಾಮಿನೇಷನ್ ಮಾಡ್ತಾರೆ. ಇಷ್ಟೇ ಇರೋದು ಜೀವನ. ಹುಲಿ ಉಗ್ರು ಅನ್ನೋ ವಿಚಾರಕ್ಕೆ ಒಂದು ರೈತನ ಮಗನ್ಕೋಸ್ಕರ ಹೋರಾಟ ನಡೀತೈತಿ ಈಚೆ. ಆಮೇಲೆ ಕಾಯ್ದೆನೇ ಚೇಂಜ್ ಮಾಡ್ತಾರೆ ಗೌರ್ಮೆಂಟ್ ಅಲ್ಲಿ ಅಂದ್ರೆ 3 ತಿಂಗಳು. ಗ್ರೇಟ್ ತಾನೇ ನಾವು ಹಳ್ಳಿಕಾರ್, ಗ್ರೇಟ್ ತಾನೇ ನಮ್ಮ ಓರಿ. ನಿಮ್ಮ ಮದ್ವೆ ವಿಚಾರದಲ್ಲೂ ಕೂಡ ಸಾಕಷ್ಟು ಹೌದು ಮೇಡಮ್, ನಿಮ್ಗಾಗೈತಾ ಮದ್ವೆ? ಹೌದು ಸರ್. ಹೌದಾ? ವೈಯಕ್ತಿಕ ಇಷ್ಟವರೆಗೂ ಮಾತಾಡ್ಬೋದು ನಾವು. ಮದ್ವೆ ಆಗೈತಾ ಬಿಟ್ಟಾಯ್ತಾ ಅಂತ ಮಾತಾಡ್ಬೋದು. ಬೇರೆ ಏನ್ ಮಾತಾಡಕ್ ಸಾಧ್ಯ? ಆಗಿದ್ದೀನಿ, 2ನೇ ಮದ್ವೆ ಆಗಿದ್ದೀನಿ. ಏನ್ ಇವಾಗ?